ಮಂಗಳೂರಿನಲ್ಲಿ ಮಳೆ ಆರ್ಭಟ ಮುಂದುವರೆದಿದ್ದು ಜೀವ ನದಿಗಳೆಲ್ಲ ತುಂಬಿ ಹರಿಯುತ್ತಿವೆ. ಫಲ್ಗುಣಿ ನದಿ ತಟದ ತಗ್ಗು ಪ್ರದೇಶಗಳು ಜಲಾವೃತವಾಗಿದ್ದು ಮಂಗಳೂರು ಹೊರವಲಯದ ಆದ್ಯಪಾಡಿಯಲ್ಲಿ 35 ಮನೆಗಳಿಗೆ ಜಲ ದಿಗ್ಬಂಧನವಾಗಿದೆ. ಮನೆಗಳು, ಕೃಷಿ ಭೂಮಿ, ಗದ್ದೆಗಳು ಜಲಾವೃತವಾಗಿದ್ದು ಗ್ರಾಮದ ಜನರು ದೋಣಿ ಮೂಲಕವೇ ಸಂಚರಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲೇ ಸಮೀಪದಲ್ಲಿರುವ ಮರವೂರು ಡ್ಯಾಂ ಅವೈಜ್ಞಾನಿಕವಾಗಿರೋ ಹಿನ್ನೆಲೆಯಲ್ಲಿ ನೀರು ಸಂಗ್ರಹವಾಗಿ ನೆರೆ ಬರುತ್ತಿದೆ. ಡ್ಯಾಂನ ಎಲ್ಲಾ ಗೇಟ್ಗಳು ಓಪನ್ ಇದ್ರೂ ಡ್ಯಾಂನ ಒಳಭಾಗದಲ್ಲಿ ನೀರು ಸಂಗ್ರಹವಾಗಿ ಆದ್ಯಪಾಡಿ ಗ್ರಾಮಕ್ಕೆ ನೀರು ನುಗ್ಗಿ ಸಂಪೂರ್ಣ ಮುಳುಗಡೆಯಾಗುತ್ತಿದೆ. ಹನ್ನೆರಡು ವರ್ಷ ಆಯ್ತು, 13 ವರ್ಷ ಆಯ್ತು. ಅದರ ನಂತರ ಪ್ರತಿ ವರ್ಷ ಇಂಥದ್ದೇ ಸಮಸ್ಯೆ. ಯಾಕಂದ್ರೆ ಅಲ್ಲಿ ಮರವು ಡ್ಯಾಮ್ ಅಲ್ಲಿ ಅದು ಕಿಂಡಿ ಅಣೆಕಟ್ಟು ಅಂತ ಕಟ್ಟಿದ್ದು, ಅದರಲ್ಲಿ ಮಳೆಗಾಲ ನೀರು ಹೋಗುವಂತ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಅದು 3 ಫೀಟ್ ಕಿಂಡಿ, 3 ಫೀಟ್ ಪಿಲ್ಲರ್, 8 ಫೀಟ್ ಬೆಡ್ ಮಾಡಿ ಬಿಟ್ಟಿದ್ದಾರೆ. ಅದರಲ್ಲಿ ಮಳೆಗಾಲ ನೀರು ಸರಗಾಗಿ ಹರಿದು ಹೋದ ಕಾರಣ ಇಂಥ ಪರಿಸ್ಥಿತಿ. ಯಾಕಂದ್ರೆ ಪ್ರತಿ ವರ್ಷ ಒಂದು ಮಳೆ ಬಂದ್ರೆ ಸಾಕು ನೆರೆ ಬರುದು. 3-4 ತಿಂಗಳು ನಮಗೆ ಸತತವಾಗಿ ಇಂಥದ್ದೇ ಪರಿಸ್ಥಿತಿ. ವರ್ಷವೂ ನಾವು ಎಲ್ಲ ಇಲಾಖೆಗಳು ಪಾಲ್ಗೊಂಡು ರೈತ ಹಿತರಕ್ಷಣಾ ವೇದಿಕೆಯಿಂದ ಅರ್ಜಿ ಎಲ್ಲ ಕೊಟ್ಟು ಎಲ್ಲ ಹೇಳಿದ್ದೇವೆ. ಹೋದ ಸಲ DC ಉಸ್ತುವಾರಿ ಸಚಿವರು ಎಲ್ಲ ಬಂದು ಭರವಸೆ ಕೊಟ್ಟಿದ್ದಾರೆ, ಮುಂದಿನ ಸಲ ಆಗದಾಗೆ ನಾವು ಎಮರ್ಜೆನ್ಸಿ ಗೇಟ್ ಎಲ್ಲ ಅಳವಡಿಸಿ ಅಂತ ಹೇಳಿದ್ದಾರೆ. ಇಷ್ಟರ ತನಕ ಆಗಲಿಲ್ಲ. ಮುಂದಿನ ದಿನಗಳಲ್ಲೆಲ್ಲ ಅದು ನಮ್ಮಂತ ಇಂಥ ಪರಿಸ್ಥಿತಿ ಆಗದಾಗೆ ನೋಡ್ಕೊಳ್ಬೇಕು. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ, ಮತ್ತೆ ಹಿರಿಯರಿಗೆ ಏನಾದರೂ ವಯಸ್ಸಾದವರಿಗೆ ಹುಷಾರಿಲ್ಲ, ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗೆ ನಮಗೆ ಎಲ್ಲ ನಮ್ಮ ಕೃಷಿಗಳು, ಭತ್ತ, ಅಡಿಕೆ, ತೆಂಗು ಎಲ್ಲ ನಾಶ ಆಗ್ತಾ ಉಂಟು ಪ್ರತಿ ವರ್ಷ. ಅಂಥದ್ದು ನಾವು ರೈತರು ಬದುಕೊಳ್ಳೋದು ಹೇಗೆ? ನಮ್ಮ ಹೋದ ಸಲ ಮನೆಗಳಿಗೆಲ್ಲ ನೀರು ಹೋಗಿ ಎಲ್ಲ ಫರ್ನಿಚರ್ ಎಲ್ಲ ಹಾಳಾಗಿದೆ. ಮತ್ತೆ ದನಕರುಗಳೆಲ್ಲ ಅಟ್ಟಿಗೆ ನೀರು ಹೋಗಿ ಅದೆಲ್ಲ ಸಮಸ್ಯೆ ಆಗಿದೆ. ವರ್ಷವೂ ಅಂಥದ್ದೇ ಪರಿಸ್ಥಿತಿ. ಅದಕ್ಕೋಸ್ಕರ ಈ ಸಲ ಮಾಡಲಿಲ್ಲ, ಬರುವ ಸಲ ಆದರೂ ಅದಕ್ಕೊಂದು ಎಮರ್ಜೆನ್ಸಿ ಹೈಡ್ರೋಲಿಕ್ ಗೇಟ್ ಎಲ್ಲ ಮಾಡಿ ಮಳೆಗಾಲ ನೀರು ಸರಗಾಗಿ ಹರಿದು ಹೋಗುವಂಥ ವ್ಯವಸ್ಥೆ ನಮ್ಮ ಜಿಲ್ಲಾಡಳಿತಗಳು, ಅಧಿಕಾರಿಗಳು ಎಲ್ಲ ಸೇರಿ ಮಾಡಬೇಕಂತ ನನ್ನ ವಿನಂತಿ. ಅಲ್ಲಿ 35 ಮನೆಗಳು ಉಂಟು. 35 ಮನೆಗಳಲ್ಲಿ ಎಲ್ಲ ಹಿರಿಯರು, ಮಕ್ಕಳು ಎಲ್ಲ ಇದ್ದಾರೆ. ಕೆಲಸಕ್ಕೆ ಹೋಗುವವರು ಇದ್ದಾರೆ. ಎಲ್ಲ ದೋಣಿಯಲ್ಲೇ ಹೋಗ್ಬೇಕು. ಹೇಗೆ ಹೋಗೋದು? ಇಂಥ ಪರಿಸ್ಥಿತಿ ಅವರು ಹೇಗೆ ಜೀವನ ತೆಗೆದು ನಾವು? ಕೃಷಿ ಎಲ್ಲ ಇಷ್ಟ ಹಾಳಾಗ್ತಾ ಉಂಟು. ಒಂದು ಗ್ರಾಮಕ್ಕೆ ಅಂತಲ್ಲ, ಆದ್ಯಪಾಡಿ ಒಂದಕ್ಕೆಲ್ಲ, ಆದ್ಯಪಾಡಿ, ಆದ್ಯಪಾಡಿ, ಕಂದವರ, ಕೊಳಂಬೆ, ಅಡ್ಡೂರು, ಹೊಳಲಿ, ಮೂಡ್ಶೆಡ್ಡೆ, ಪಡಿಶೆಡ್ಡೆ, ಉಳೆಬೆಟ್ಟು ಎಲ್ಲ ಮಳಲಿ ತನಕ ಎಲ್ಲ ಮುಳುಗಡೆ ಆಗ್ತಾ ಉಂಟು. ಎಷ್ಟು ಗ್ರಾಮಗಳ ಕೃಷಿ ಮುಳುಗಡೆ ಆಗ್ತಾ ಉಂಟು. ಇಷ್ಟೆಲ್ಲ ಆಗುವಾಗ ಅವರಿಗೊಂದು ಇದಕ್ಕೊಂದು ಸರಿ ಅಂತ ವ್ಯವಸ್ಥೆ ಮಾಡಿದರೆ ಒಳ್ಳೇದಂತ ನಾನು ಕೇಳ್ಕೊಳ್ಳೋದು ಅಷ್ಟೇ.